ನನ್ನ ಇಲಾಖೆ ಬಗ್ಗೆ ಪಾಪ ನಮ್ಮ ಕಾಂಗ್ರೆಸ್ ನಾಯಕರುಗಳು ಹೇಳ್ತಾರೆ, ಮಂಡ್ಯಗೆ ಕಾರ್ಖಾನೆ ತರಲಿಲ್ಲ, ಆಸ್ತಕ್ಕೊಂದು ಕಾರ್ಖಾನೆ ತರ್ಬೋದಾಗಿತ್ತು, ಇನ್ನೂ ತಂದಿಲ್ಲ. ಯಾವುದೋ ಎನ್ ಟಿ ಸಿ ಹೇಳಿದ್ರು, ನ್ಯಾಷನಲ್ ಟೆಕ್ಸ್ಟೈಲ್ ಕಾರ್ಪೊರೇಷನ್ ಏನೋ ಹೇಳಿದ್ರು. ಇವತ್ತು ಬೆಳಗ್ಗೆ ಬರ್ಬೇಕಾದ್ರೆ ಹೇಳ್ತಿದ್ರು. ನೋಡೋಣ, ನನಗೆ ಇರ್ತಕ್ಕಂಥ ಲಿಮಿಟೇಷನ್ನಲ್ಲಿ ರಾಜ್ಯ ಸರ್ಕಾರವು ನನಗೆ ಕೋಆಪ್ರೇಷನ್ ಕೊಡದೇ ಇದ್ದರು. ಭೂಮಿ ಕೊಡಬೇಕಾದ್ರೆ ಅವರು, ನೀರು ಕೊಡಬೇಕಾದ್ರೆ ಅವರು, ಎಲೆಕ್ಟ್ರಿಸಿಟಿ ಕೊಡಬೇಕಾದ್ರೆ ಅವರು, ಇದು ಯಾವುದನ್ನು ಅವ್ರು ಮಾಡಿದೆ. ಅವ್ರು ಮೊನ್ನೆ ಉತ್ತರ ಕೊಟ್ಟವ್ರೆ ಎಂ ಬಿ ಪಾಟೀಲ್ರು. ಹಲವಾರು ಕಡೆ ನಾವು ಮಾಡೋಕ್ಕೆ ಮಾಡೋಕ್ಕೆ ಜನ ಬಿಟ್ಟಿಲ್ಲ, ಭೂಮಿ ಇಲ್ಲ ಅಂತ ಹೇಳಿ ಮೊನ್ನೆ ಅಸೆಂಬ್ಲಿಯಲ್ಲಿ. ಇಲ್ಲಿ ಕೆಲವು ಎಮ್ ಎಲ್ ಎಗಳು ಕುಮಾರಸ್ವಾಮಿ ಹೂ ಮುಡ್ಸಕ್ಕೆ ಕೊಟ್ಟವನೇ ಮಂಡ್ಯದವರಿಗೆ, ನಾವು 300 ಎಕರೆ ಕೊಡ್ತೀವಿ, 500 ಎಕರೆ ಕೊಡ್ತೀವಿ ಬರಲಿ ಅಂತ. ಈ ಕೂವಕದ ಮಾತುಗಳು ನಿಲ್ಲಿಸಿ ಇವತ್ತೇನು 7,290 ಕೋಟಿ ವೆಚ್ಚದಲ್ಲಿ ಮ್ಯಾಗ್ನೆಟಿಕ್ ಪ್ರೊಡಕ್ಷನ್ ಶುರು ಮಾಡ್ತಾ ಇದ್ದೀವಿ. 5 ಕಂಪ್ನಿಗಳಿಗೆ ಅವಾರ್ಡ್ ಮಾಡ್ತಿದ್ವಿ. ಆ 5 ಕಂಪ್ನಿಯಲ್ಲಿ 2 ಕಂಪ್ನಿನಾದರೂ ಕನ್ವಿನ್ಸ್ ಮಾಡಿ ದಯವಿಟ್ಟು ಕರ್ನಾಟಕ ಸರ್ಕಾರ ಏನಾದರೂ ಮಾಡ್ಕೊಳ್ಳಿ, ನಾನು ನಿಮಗೆ ಬೆಂಬಲವಾಗಿರ್ತೇನೆ, ಇಲ್ಲಿ ಬನ್ನಿ ಯೂನಿಟ್ ಹಾಕಿ ಅಂತ ಹೇಳಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕು ಅಂತ ತೀರ್ಮಾನ ಮಾಡಿ. ಇದು ನಾಡಿನ ಜನತೆಗೆ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ.